ಆತನಿಂದ ಹುಟ್ಟಿದವರು ಆತನ ಥರನೇ ಇರಬೇಕು. ಅದೇ ದೇವರ ಚಿತ್ತ. ಆನೆಗೆ ಹುಟ್ಟಿದ್ದು ಆನೆ ಮರಿ, ಕುರಿಗೆ ಹುಟ್ಟಿದ್ದು ಕುರಿ ಮರಿ, ದೇವ್ರಿಗೆ ಹುಟ್ಟಿದ್ದು ದೇವರ ಮರಿ. ದೇವರ ಮಾತಿನಿಂದ ಎಲ್ಲ ಸೃಷ್ಟಿ ಆಯಿತು. ಇವತ್ತು ನೀವು ನೋಡ್ತಾ ಇರುವಂಥ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ದೇವರ ವರ್ಡ್, ದೇವರ ಮಾತುಗಳು. ಮಾತಿನಲ್ಲೇ ಲೋಕನೇ ನಿಂತಿರೋದು. ಇವತ್ತು ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಏನೆಲ್ಲ ಮಾತಾಡಿದ್ರು ಪರವಾಗಿಲ್ಲ, ಪ್ರೇಯರ್ ಟೈಮಲ್ಲಿ ಮಾತಾಡೋದು ಮಾತ್ರ ಕರೆಕ್ಟಿಗಿರಬೇಕು ಅಂತ ಜನ ತಿಳ್ಕೊಂಡಿದ್ದಾರೆ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಪ್ರೇಯರ್ ಟೈಮಲ್ಲಿ ನೀನು ಪ್ರೇಯರ್ ಮಾಡೋದಕ್ಕಿಂತ ಸಾಧಾರಣವಾಗಿ ನೀವು ಮಾತಾಡೋ ಮಾತುಗಳೇ ಪ್ರೇಯರ್ಗಿಂತ ಬಲವಾದದ್ದು. ಸುಮ್ಮನೆ ನಾನೇನೋ ಹೇಳ್ತಾ ಇದ್ದೀನಿ, ಎಲ್ಲರೂ ಹೇಳ್ಕೊಡ್ತಾರೆ ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್ ಅಂತ ಎಲ್ಲರೂ ಹೇಳಿ, 3 ಸತಿ ಹೇಳಿ, 5 ಸತಿ ಹೇಳಿ, ಅದಕ್ಕೆಲ್ಲ ಕೆಲಸ ಆಗಲ್ಲ. ನಾನು ಚೆನ್ನಾಗಿರ್ತೀನಿ 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 ಅಂತ 10 ಸತಿ ಹೇಳಿ, ನಾನು ಚೆನ್ನಾಗಿರ್ತೀನಿ ಚೆನ್ನಾಗಿರ್ತೀನಿ ಚೆನ್ನಾಗಿರ್ತೀನಿ, ಆಚೆ ಹೋದರೆ ಅದೇ ಕಥೆನೇ. ಲೆಗ್ಗಿನ್ಸ್ ಹಾಕ್ಬೇಕಾ ಬೇಡವಾ, ಸ್ಯಾಂಡಲ್ ಹಾಕ್ಬೇಕಾ, ಶೂಸ್ ಹಾಕ್ಬೇಕಾ, ಚಪ್ಪಲಿ ಈ ಥರ ಹಾಕ್ಬೇಕಾ ಆ ಥರ ಹಾಕ್ಬೇಕಾ, ಕೂದಲು ಬಿಡಬೇಕಾ, ಕಟಿಂಗ್ ಮಾಡಬೇಕಾ, ಐಬ್ರೋ ಎತ್ತಬೇಕಾ ಬೇಡವಾ, ಲಿಪ್ಸ್ಟಿಕ್ ಹಾಕ್ಬೇಕಾ ಬೇಡವಾ, ಇಂಥ ಪ್ರಸಂಗಗಳೇ 90% ಪ್ರಸಂಗಗಳು. ಇದರಿಂದ ಯಾರಾದರೂ ಉದ್ಧಾರ ಆಗ್ತಾರಾ? ಇವತ್ತು ನಮ್ಮ ಹತ್ರ ಎಷ್ಟು ಜನ ಯಾರಾದರೂ ಏನಾದರೂ ಹೇಳ್ಬೋದು, ನೀನು ಉದ್ಧಾರ ಆಗಲ್ಲ ಅಂತ. ಆದರೆ ವಾಕ್ಯ ಹೇಳುತ್ತೆ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ. ಅದನ್ನು ಮಾತ್ರ ನಾನು ಹಿಡ್ಕೊಳ್ತೀನಿ. ಎಷ್ಟು ಡಾಕ್ಟರ್ ರಿಪೋರ್ಟ್ಗಳು ನಿನಗೆ ಚೆನ್ನಾಗಾಗಲ್ಲ ಅಂತ ಹೇಳ್ಬೋದು, ಆದರೆ ದೇವರ ವಾಕ್ಯ ಹೇಳುತ್ತೆ 1 ಪೇತ್ರ 2:24 ನನ್ನ ಬಾಸುಂಡೆಗಳಿಂದ ನೀನು ಗುಣ ಆದೆ ಅಂತ. ಯೇಸುವಿನ ನಾಮದಲ್ಲಿ ರಿಪೋರ್ಟ್ ಏನಾದರೂ ಆಗಿರಲಿ, ನಾನು ಚೆನ್ನಾಗಿರ್ತೀನಿ. ಅದೇ ಜುಬ್ಬ ಹಾಕೊಂಡು ನೋ ಜೀಸಸ್ ಅಂದರು, ಓಕೆ ನೋ ಪ್ರಾಬ್ಲಮ್, ಹುಡ್ಕಾಡ್ತೀವಿ ಫಾಸ್ಟರ್ ಅಂತಾರೆ. ನಾನು ಜೀನ್ಸ್ ಹಾಕೊಂಡು ಜೀಸಸ್ ಈಸ್ ಹಿಯರ್ ಅಂದರೆ ಯಾರೋ ನಂಬಲ್ಲ. ಫಾಸ್ಟರ್ ನಿಮ್ಗೆ ಜುಬ್ಬ ಹಾಕಿ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂದರೆ ನಿಮ್ಗಾಗಿ ನಾನು ಹಾಕ್ಕೊಂಬರ್ತೀನಿ. ಆದರೆ ನನ್ನ ಜಿಬ್ಬ ನಿಮ್ಮ ಲೈಫನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಮೈನ್ಸ್ ಪವರ್ಫುಲ್ ಥಿಂಗ್ ಹೇಳ್ತೀನಿ ನೋಡಿ, ರಾಂಗ್ ಥಾಟ್ ಕಮ್ಸ್ ಟು ಎವ್ರಿ ಒನ್. ನೀನು ಜುಬ್ಬ ಹಾಕು, ಜೀನ್ಸ್ ಹಾಕು, ನೀನು ವೈಟ್ ಹಾಕು, ಕಲರ್ ಹಾಕು, ಕೂದಲು ಬಿಡು, ಬೋರ್ಡ್ ಓಡಿಸ್ಕೊ, ಮೀಸೆ ಬಿಡು, ಮೀಸೆ ಎತ್ತು, ರಾಂಗ್ ಥಾಟು ಮೈಂಡಲ್ಲಿ ಬಂದೇ ಬರುತ್ತೆ. ಸೊ ಇಫ್ ರಾಂಗ್ ಥಾಟ್ಸ್ ಕಮ್ಸ್, ದೇ ಥಿಂಕ್ ದೇ ಆರ್ ಬ್ಯಾಡ್ ಪೀಪಲ್. ನೋ ವೇ. ದ ಮೋಸ್ಟ್ ಇಂಪಾರ್ಟೆಂಟ್ ಫೌಂಡೇಶನಲ್ ಟ್ರೂತ್ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ನೀವು ಬೈಬಲ್ ಓದ್ತಾ ಇರ್ಬೋದು, ಪ್ರಾರ್ಥನೆ ಮಾಡ್ತಾ ಇರ್ಬೋದು. ನೀವು ಬೈಬಲ್ ಓದ್ತಾ ಇರೋದ್ರಿಂದ, ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಯಾವ ಕೆಟ್ಟ ಯೋಚನೆನೂ ನನ್ನ ಮೈಂಡಲ್ಲಿ ಬರಲ್ಲ ಅಂತ ಅಂದ್ಕೊಳ್ಳೇಬೇಡಿ, ಬಂದೇ ಬರುತ್ತೆ. ಅಟ್ಲೀಸ್ಟ್ ಒಂದು ಪಾಸ್ಟರ್ ಆದರೂ ಕರೆಕ್ಟ್ಗೆ ನಾವು ಯೋಚನೆ ಮಾಡೋದನ್ನ ಹೇಳಿದ್ರಲ್ಲ, ಥ್ಯಾಂಕ್ ಗಾಡ್. ನಾವು ಸ್ಪಿರಿಚುವಲ್ ಥಿಂಕ್ ಮಾಡ್ತಾ ಇದ್ದೀವಿ, ವಾಕ್ಯನೇ ಥಿಂಕ್ ಮಾಡ್ತಾ ಇದ್ದೀವಿ ಅನ್ನೋದ್ರಿಂದ ನನ್ನ ಮೈಂಡಲ್ಲಿ ಏನೂ ಬರಲ್ಲ ಅಂತಲ್ಲ. ನೀವು ಬೈಬಲ್ ಓದ್ತಾ ಇರ್ಬೇಕಾದ್ರೆ ಕೆಟ್ಟದಾಗಿ ಯೋಚನೆ ಬಂದೇ ಬರುತ್ತೆ ನಿಮ್ಮ ಮೈಂಡಲ್ಲಿ. ಬಂದರೆ ಏನು ಮಾಡಬೇಕು? ಟು ಬಿ ಕಂಟಿನ್ಯೂಡ್ ನೆಕ್ಸ್ಟ್ ವೀಕ್. ಗಾಡ್ ಬ್ಲೆಸ್. ಸತ್ಯವೇದ ಹೇಳುತ್ತೆ,